ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಕಮೆಂಟ್ ಬಾಕ್ಸ್ನಲ್ಲಿ ಒಂದಷ್ಟು ಕಮೆಂಟ್ಗಳನ್ನು ಹಾಕಿದರು. ಏನಪ್ಪ ಅಂದರೆ, ಜಾರ್ಖಂಡ್ನಲ್ಲಿ ಅಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ, ಅದ್ರ ಬಗ್ಗೆ ನೀವು ಮಾತೇ ಆಡ್ತಾ ಇಲ್ವಲ್ಲ. ರಾಷ್ಟ್ರದಲ್ಲಿ ಭಾಳ ದೊಡ್ಡ ಮಟ್ಟದ ಬೆಳವಣಿಗೆ ಅದು. ಸ್ವತಃ ಅಲ್ಲಿಯ ಮುಖ್ಯಮಂತ್ರಿ ಆಗಿರುವಂಥ ಹೇಮಂತ್ ಸೊರೇನ್ ಹೋಗಿ ಅಮಿತ್ ಶಾ ಅವ್ರನ್ನ ದಿಲ್ಲಿಗೆ ಹೋಗಿ ಭೇಟಿಯಾಗಿದ್ದಾರೆ. ಹೇಮಂತ್ ಸೊರೇನ್ನ ಪತ್ನಿ ಕಲ್ಪನಾ ಸೊರೇನ್ ಅವರು ದಿಲ್ಲಿಯಲ್ಲಿದ್ದಾರೆ. ನರೇಂದ್ರ ಮೋದಿ ಅಮಿತ್ ಶಾ ಜೊತೆ ಮಾತುಕತೆ ನಡೀತಾ ಇದೆ. ಭಾಳ ದೊಡ್ಡ ಮಟ್ಟದ ಸ್ಥಿತ್ಯಂತರವನ್ನು ನಾವು ಜಾರ್ಖಂಡ್ನಲ್ಲಿ ನಿರೀಕ್ಷೆ ಮಾಡಬಹುದು. ಹಾಗಿರುವಾಗ ಅದ್ರ ಬಗ್ಗೆ ಯಾಕೆ ಹೇಳಿಲ್ಲ ಅಂತ ಕೇಳಿದ್ರೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಇದು. ಎಲ್ಲರೂ ಏನು ಅಂದ್ಕೊಂಡ್ಬಿಡ್ತಾರೆ ಅಂತಂದರೆ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ಯಾವುದಾದ್ರೂ ಸರ್ಕಾರದಲ್ಲಿರುವಂಥ ಪಕ್ಷಗಳು ಹೋಗಿ ಭೇಟಿ ಆದ ತಕ್ಷಣ ಅಲ್ಲಿರುವಂಥ ಸರ್ಕಾರವನ್ನು ಪಲ್ಟಿ ಹೊಡೆಸಿ BJP ಸರ್ಕಾರವನ್ನು ರಚನೆ ಮಾಡುತ್ತೆ. ಅದೇ ರೀತಿಯಾದಂಥ ಪ್ರೊಪಗಂಡ ನಡೀತಾ ಇದೆ. ಏನಪ್ಪ ಅಂದರೆ, ಹೇಮಂತ್ ಸೊರೇನ್ ಜಾಗದಲ್ಲಿ ಆತನ ಪತ್ನಿ ಕಲ್ಪನಾ ಸೊರೇನ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಾಗತ್ತೆ. ಹೇಮಂತ್ ಸೊರೇನ್ ಅವ್ರನ್ನ ಕೇಂದ್ರದಲ್ಲಿ ಸಚಿವರನ್ನಾಗಿ ಮಾಡ್ತಾರೆ ಅಮಿತ್ ಶಾ. ಆ ರೀತಿಯದಾಗಿ ಮಾತುಕತೆ ನಡೀತಾ ಇದ್ದಾವೆ. ರಾಜಕಾರಣದಲ್ಲಿ ಯಾವಾಗಲೂ ಒಂದು ವಿಷಯ ನೆನ್ಪಿಟ್ಕೋಬೇಕು. ಪ್ರತಿ ಬಾರಿ ಅಧಿಕಾರ ಗದ್ದುಗೆ ಹಿಡಿಯುವುದೇ ರಾಜಕಾರಣ ಅಲ್ಲ. ರಾಜಕಾರಣ ಅಂದರೆ ಎದುರಾಳಿ ಯಾರಿದ್ದಾರೋ, ಪ್ರತಿಪಕ್ಷ ಯಾರಿದ್ದಾರೋ, ಪ್ರತಿಸ್ಪರ್ಧಿ ಯಾರಿದ್ದಾರೋ ಅವ್ರನ್ನ ನಿರ್ವಿಣ್ಣಗೊಳಿಸುವುದು ಕೂಡ, ನಿಸ್ತೇಜಗೊಳಿಸುವುದು ಕೂಡ ಗೆಲುವೇ. ಗೆಲುವು ಅಂದರೆ ಅಧಿಕಾರ ಪಟ್ಟದಲ್ಲಿ ಕೂತ್ಕೊಳ್ಳೋದಲ್ಲ. ಗೆಲುವು ಅಂದರೆ ಬೇರೆ ಪಕ್ಷದವರು ಅಲ್ಲಿ ದುರ್ಬಲರಾಗಿದ್ದು ಏನೂ ಮಾಡಲಾರದಂಥ ಅಸಹಾಯಕ ಶೋಚನೀಯ ಸ್ಥಿತಿಗೆ ತಳ್ಳುವುದು ಮತ್ತು ಮುಂದಿನ ದಿನಗಳಲ್ಲಿ ಎಂದೋ ಒಂದು ದಿವಸ ಅಧಿಕಾರವನ್ನು ಹಿಡಿಯುವುದು ಕೂಡ ಗೆಲುವೇ. ಇದು ಬಹಳಷ್ಟು ಜನರಿಗೆ ಅರ್ಥವೇ ಆಗೋದಿಲ್ಲ. ರಾಹುಲ್ ಗಾಂಧಿ ಥರದವ್ರು ಏನು ಮಾಡ್ತಾರೆ ಅಂದರೆ, ತಕ್ಷಣದಲ್ಲಿ ಲಾಭ ಆಗಬೇಕು ಅಂತ ಯಾವುದೋ ಒಂದು ವಿಷಯವನ್ನು ಎತ್ಕೊಂಡ್ಬಿಡ್ತಾರೆ. ಉದಾಹರಣೆಗೆ ಫಸ್ಟಿಗೆ ಅವರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೇಲೆ ಹೋರಾಟ ಮಾಡಿದರು. ತಕ್ಷಣದಲ್ಲಿ ಲಾಭ ಆಗಿಬಿಡ್ಬೇಕು, ಅದು ಸರಿ ಇಲ್ಲ. ಅದ್ರ ಬಗ್ಗೆ ಜನರಲ್ಲಿ ಗೊಂದಲವನ್ನು ಮೂಡಿಸ್ಬೇಕು, ಚುನಾವಣೆಯಲ್ಲಿ ಯಶಸ್ಸನ್ನು ಗಳಿಸಬೇಕು. ಅಥವಾ ತನ್ನ ಸೋಲಿಗೆ ಅದೇ ಕಾರಣ, ತಾನು ಅದಕ್ಕೆ ಭಾಗಿದಾರಲ್ಲ, ತಾನು ಜವಾಬ್ದಾರಿ ಅಲ್ಲ ಅಂತ ಬಿಂಬಿಸುವ ಪ್ರಯತ್ನ. ಇನ್ನೊಂದು ಸಲ ರಫೇಲ್ನಲ್ಲಿ ಭಾಳ ದೊಡ್ಡದಾದಂಥ ಭ್ರಷ್ಟಾಚಾರ ಆಗಿದೆ ಅಂತ ಇಡೀ 2019 ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡದಾದಂಥ ಇಶ್ಯೂ ತಂದುಬಿಡೋದು. ಆ ಸಂದರ್ಭದಲ್ಲಿ ಜನರಿಗೆ ನರೇಂದ್ರ ಮೋದಿ ಬಗ್ಗೆ ಅನುಮಾನ ಉಂಟಾಗಬೇಕು. ಅಲ್ಲಿ ಭ್ರಷ್ಟಾಚಾರ ಆಗಿದೆಯೋ ಇಲ್ಲೋ ಬಿಟ್ಟಿದೆಯೋ ಭಾಳ ಮುಂದೆ ತುಂಬ ದಿನಗಳ ನಂತರ ಅದು ಹೊರಗೆ ಬರುವಂಥ ವಿಚಾರ. ಆ ಕ್ಷಣದಲ್ಲಿ ತನಗೆ ಲಾಭ ಸಿಕ್ಬಿಡ್ಬೇಕು. ಈ ರಾಹುಲ್ ಗಾಂಧಿದು ಇಲ್ಲಿವರೆಗೂ ರಾಜಕೀಯ ಜೀವನವನ್ನು ನೋಡಿದರೆ ಇದೇ ರೀತಿಯಾದಂಥ ನಿರಂತರವಾದಂಥ ತಂತ್ರಗಾರಿಕೆಯನ್ನು, ಕುತಂತ್ರವನ್ನು ಅವ್ರು ಮಾಡ್ಕೊಂಬಂದಿರೋದು. ಆದರೆ ನರೇಂದ್ರ ಮೋದಿ ಅಮಿತ್ ಶಾ ಅವರ ಲೆಕ್ಕಾಚಾರ ಬೇರೆ ಇರ್ತದೆ. ನೀವು ನೋಡಿ, 21ರಲ್ಲಿ 20 ಸೀಟ್ಗಳನ್ನು ಇವರು ಒರಿಸ್ಸಾದಲ್ಲಿ ಗಳಿಸಿದೆ ಭಾರತೀಯ ಜನತಾ ಪಾರ್ಟಿ. ಹೇಗೆ ಗಳಿಸ್ತು? ಓವರ್ನೈಟ್ ಒಂದೇ ಸಲಕ್ಕೆ ಅಷ್ಟು ಸೀಟ್ಗಳು ಬಂದ್ಬಿಟ್ವಾ? ಇಲ್ಲ. 4-5 ಸಲ ಮುಖ್ಯಮಂತ್ರಿ ಆಗಿರುವಂಥ ವ್ಯಕ್ತಿ ಅಲ್ಲಿ ಚುನಾವಣೆಯಲ್ಲಿ ವಿಧಾನಸಭೆಯಲ್ಲಿ ಸ್ಪರ್ಧಿಸಿದ್ದು. ಅಷ್ಟಿದ್ದಾಗಲೂ ಕೂಡ ವಿಧಾನಸಭೆಯಲ್ಲಿ ವಿರೋಧ ಪಕ್ಷವಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರದ ವಿಚಾರ ಬಂದಾಗ ಅಲ್ಲಿಯ ಬಿಜು ಜನತಾದಳ ಏನಿದೆ ಅದು ಸರ್ಕಾರದ ಜೊತೆ ಕ್ವಾಲಿಟಿ ವಿಷಯಕ್ಕೆ, ಅಂದರೆ ವಿಷಯಾಧಾರಿತವಾದಂಥ ಬೆಂಬಲವನ್ನು ಕೊಡ್ತಾ ಬರ್ತಾ ಇತ್ತು. ಕೇಂದ್ರದಲ್ಲಿ ಬಿಜು ಜನತಾದಳ, ಭಾರತೀಯ ಜನತಾ ಪಾರ್ಟಿ ವೈಮನಸ್ಯವನ್ನು ಹೊಂದಲಿಲ್ಲ. ಆದರೆ ರಾಜ್ಯದಲ್ಲಿ ವಿಧಾನಸಭೆಯ ಸಂದರ್ಭದಲ್ಲಿ ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇತ್ತು. ಕಾದು 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 2 ದಶಕಗಳು ಕಳೆದ ಮೇಲೆ ಈಗ ಅಲ್ಲಿ ಅಧಿಕಾರವನ್ನು ಹಿಡಿದಿದೆ ಒರಿಸ್ಸಾದಲ್ಲಿ. ಬಿಜು ಜನತಾದಳ ಈಗ ಅಲ್ಲಿ ಅಡ್ರೆಸ್ಗೆ ಹೇಳ್ದಂಗೆ ಆಗೋಗಿದೆ. ಅಲ್ಲಿಗೆ ಎಷ್ಟು ದಿವಸ ಕಾದ್ರು ಅವರು? 2 ದಶಕ ಕಾದರು. ಅದಕ್ಕಿಂತ ಮುಂಚೆ ಮಿತ್ರ ಪಕ್ಷವಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ. ತದನಂತರ ಈ ಬಾರಿ ಖಂಡಿತವಾಗಿ ಗೆಲ್ತೀವಿ ಅಂತ ಹೋರಾಟ ಮಾಡಿದ್ದು. ಜಾರ್ಖಂಡ್ ವಿಷಯದಲ್ಲಿ ಅದೇ ರೀತಿಯಾಗಿ ನೋಡಬೇಕು. ಜಾರ್ಖಂಡದಲ್ಲಿ ಏನಾಗಿದೆ? ಜಾರ್ಖಂಡದಲ್ಲಿ ಹೇಮಂತ್ ಸೊರೇನು ಮುಖ್ಯಮಂತ್ರಿ ಇದ್ದಾರೆ. 36 ಸ್ಥಾನಗಳು ಅವರ ಪಕ್ಷಕ್ಕೆ ಬಂದಿದ್ದಾವೆ. JMM ಅಂತೇಳಿ ಅಲ್ಲಿರೋ ಪಕ್ಷ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂತೇಳಿ ಅವ್ರ ತಂದೆ ನಡೆಸ್ತಾ ಇದ್ದರು ಶಿಬು ಸೊರೇನು. ಅವರು ಭ್ರಷ್ಟಾಚಾರ ಆರೋಪದಲ್ಲಿ ಅರೆಸ್ಟು ಆಗಿದ್ದರು. ಅದಾದಮೇಲೆ ಬಿಡುಗಡೆ ಆದರು. ಅವರು ಓಟ್ ಹಾಕಲಿಕ್ಕೆ ದುಡ್ಡು ತೊಗೊಂಡಿದ್ರು PV ನರಸಿಂಹರಾವ್ ಸರ್ಕಾರದಲ್ಲಿ ಅಂತ ಅವ್ರ ಮೇಲೆ ಆರೋಪ ಇತ್ತು, ಅಲ್ಪಸಂಖ್ಯಾತ ಸರ್ಕಾರ ಅನ್ನೋ ಕಾರಣಕ್ಕೆ. ಅದಾದಮೇಲೆ ಹೇಮಂತ್ ಸೊರೇನು, ಈ ಹೇಮಂತ್ ಸೊರೇನನ್ನು ಇದೇ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಲೋಕಸಭಾ ಚುನಾವಣೆಗಿಂತ ಮುಂಚೆ ಜೈಲಿಗೆ ಹಾಕಿತ್ತು. ಮುಂದೆ ಆತ ಜಾಮೀನು ಪಡೆದು ಬಂದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ಕಂಡರು. ನೋಡಿ,
ಯಾವ ವ್ಯಕ್ತಿಯನ್ನು ಜೈಲಿಗೆ ಕಳಿಸಲಾಗಿತ್ತು ಅವ್ರ ಜೊತೆ ಇವರು ತಕ್ಷಣದಲ್ಲಿ ಸರ್ಕಾರ ರಚನೆ ಮಾಡ್ತಾರೆ ಅಂತ ಎಲ್ಲರೂ ಭಾವಿಸಿದ್ದಾರೆ. ಎಲ್ಲರೂ ಆ ರೀತಿಯಾಗಿ ಮಾಧ್ಯಮಗಳು ಬಿಂಬಿಸ್ತಾ ಇದ್ದಾವೆ. ವಾಸ್ತವವಾಗಿ ಅಲ್ಲಿ 36 ಸ್ಥಾನ JMMಗೆ, 14 ಸ್ಥಾನ ಕಾಂಗ್ರೆಸ್ಗೆ, 6 ಸ್ಥಾನ RJDಗೆ ಬಂದಿದ್ದಾವೆ. RJD ಅಂದರೆ ತೇಜಸ್ವಿ ಯಾದವ್ ಅವರ ಪಕ್ಷ, ರಾಷ್ಟ್ರೀಯ ಜನತಾದಳ. ಮೊನ್ನೆ ಬಿಹಾರದಲ್ಲಿ ಚುನಾವಣೆ ಇತ್ತು. ಜಾರ್ಖಂಡ್ ಏನು ಬೇರೆ ರಾಜ್ಯ ಆಗಿರಲಿಲ್ಲ, ಇದು ಅವಿಭಜಿತ ಬಿಹಾರದ ಭಾಗ ಆಗಿತ್ತು ಒಂದು ಕಾಲಕ್ಕೆ. ಜಾರ್ಖಂಡ್ ಮತ್ತು ಬಿಹಾರ ಎರಡು ಒಟ್ಟಿಗೆ ಇದ್ದವು, ಬಾರ್ಡರ್ ಸ್ಟೇಟ್ ಅದು. ಹೇಮಂತ್ ಸೊರೇನ್ ಏನು ಮಾಡಿದರು, ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ನನಗೊಂದು 10 ಸೀಟ್ ಬಿಟ್ಕೊಡು, ಇವತ್ತು ಬಾ ನಾಳೆ ಬಾ, ಇವತ್ತು ಬಾ ನಾಳೆ ಬಾ ಅಂತ ತೇಜಸ್ವಿ ಯಾದವ್ ಆಟ ಆಡಿಸಿದರು ಹೇಮಂತ್ ಸೊರೇನ್ಗೆ. ರಾಹುಲ್ ಗಾಂಧಿ ಅವ್ರನ್ನ ಅಪ್ರೋಚ್ ಮಾಡಿದರು, ಹೇಗಾದರೂ ಮಾಡಿ ನಾವು ಇಂಡಿಯಾ ಅಲಯನ್ಸಿಂದ ಚುನಾವಣೆ ನಿಲ್ಲೋಣ ಅಂತ. ಇಂಡಿಯಾ ಅಲಯನ್ಸ್ ಅನ್ನೋದು ಅಸ್ತಿತ್ವದಲ್ಲಿ ಇರಲಾರ್ದಂಥ ಭ್ರಮಾತ್ಮಕವಾದಂಥ ಒಂದು ವ್ಯೂಹ, ಅದು ಒಂದು ತಂಡ. ಅದು ಎಲ್ಲಿದೆ ಅಂತಂದರೆ TV ಚಾನಲ್ನ ಸ್ಟುಡಿಯೋದಲ್ಲಿದೆ, ಏರ್ ಕಂಡೀಷನ್ ರೂಮ್ನಲ್ಲಿದೆ. ಅದು ಎಲ್ಲಿದೆ ಅಂತಂದರೆ ಈ ಮಾಧ್ಯಮದವರ ಕಚೇರಿಯಲ್ಲಿದೆ. ಅದು ಎಲ್ಲಿದೆ ಅಂತಂದರೆ ಸಂಸತ್ತಿನಲ್ಲಿ ಸದನ ನಡೆಯುವ ಸಂದರ್ಭದಲ್ಲಿ, ಬೈಕಾಟ್ ಮಾಡುವ ಸಂದರ್ಭದಲ್ಲಿ ಮಾತ್ರ ಅದು ಅಸ್ತಿತ್ವದಲ್ಲಿರುತ್ತೆ. ಅದು ಬಿಟ್ಟರೆ ಅದು ವಿಷಯಾಧಾರಿತವಾಗಿ ಒಂದು ಸಂಘಟನೆಯಾಗಿ ವಿಚಾರಧಾರೆಯಿಂದ ಕೂಡಿದಂಥ ಒಂದು ಒಕ್ಕೂಟ ಅಲ್ವೇ ಅಲ್ಲ. ಆಯಾ ಸಂದರ್ಭದಲ್ಲಿ ಆಯಾ ಕಾಲಕ್ಕೆ ಬೇಕಾದಾಗ ಮಾತ್ರ ಸೇರಿಕೊಳ್ಳುತ್ತೆ, ಮತ್ತು ಅದು ವಿಭಜನೆ ಆಗಿಬಿಡುತ್ತೆ. ನಾವು ಇಂಡಿಯಾ ಅಲಯನ್ಸ್ನವ್ರು ಒಟ್ಟಿಗೆ ಚುನಾವಣೆಯಲ್ಲಿ ಸೆಣಸೋಣ, ನನಗೊಂದು 10 ಸೀಟ್ ಕೊಡಿ ಅಂತ ಹೇಮಂತ್ ಸೊರೇನ್ ಬಿಹಾರದಲ್ಲಿ ಕೇಳಿದ್ರು. ಯಾಕೆಂದರೆ ಬಾರ್ಡರ್ ಪಕ್ಕದ ಸ್ಟೇಟು. ಅವರು RJDಗೆ ಬಿಟ್ಟುಕೊಟ್ಟಿದ್ರು ಜಾರ್ಖಂಡ್ನಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ. ಇವರು ಸೀಟನ್ನೇ ಕೊಡಲಿಲ್ಲ. ಕಾದು ಕೂತಿದ್ರು ಹೇಮಂತ್ ಸೊರೇನ್, ಹೇಗಾದರೂ ಮಾಡಿ ಈತನನ್ನು ಮಗ್ಗಲು ಮುರಿಬೇಕು ಇವ್ರದ್ದು ಅಂತ. ಯಾವಾಗ ಬಿಹಾರದ ಚುನಾವಣೆಯಲ್ಲಿ RJD ಧೂಳಿಪಟ ಆಗೋಯ್ತೋ, ಯಾವಾಗ ಬಿಹಾರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಡ್ರೆಸ್ಗಿಲ್ದಂಗೆ ಆಗೋಯ್ತೋ, ಆವಾಗ ಹೇಮಂತ್ ಸೊರೇನ್ ಆಲೋಚನೆ ಮಾಡಿದರು, ನಾವು ಇವ್ರ ಜೊತೆ ಸೇರಿ ಯಾಕೆ ನಮ್ಮ ಹೆಸರನ್ನ ಹಾಳು ಮಾಡ್ಕೋಬೇಕು, ನಾವು ನರೇಂದ್ರ ಮೋದಿ ಅಮಿತ್ ಶಾ ಜೊತೆಗೆ ಇದ್ದುಬಿಟ್ರೆ ನಮಗೆ ಅಟ್ಲೀಸ್ಟು ಈಗ ಶೋಚನೀಯ ಸ್ಥಿತಿಯಲ್ಲಿರುವಂಥ ರಾಜ್ಯದ ಎಕ್ಸ್ಚೆಕ್ಕರ್ ಏನಿದೆ, ಖಜಾನೆ, ಅದನ್ನು ಸರಿಪಡಿಸ್ಕೋಬಹುದು. ನನ್ನ ಮೇಲಿರುವಂಥ ಮೊಕದ್ದಮೆಯ ಬಗ್ಗೆ ತೀವ್ರಗತಿಯಾದಂಥ ವಿಚಾರಣೆ ನಡೆಯೋದಿಲ್ಲ, ಮತ್ತು ನಮಗೆ ವಿಪಕ್ಷವಾಗಿರುವಂಥ ಪಕ್ಷ ಸೈಲೆಂಟಾಗಿದ್ದುಬಿಟ್ರೆ ನಾನು ಅಧಿಕಾರ ನಡೆಸೋದು ಭಾಳ ಸುಲಭ. ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಕಾಂಗ್ರೆಸ್ಸನ್ನು RJDಯನ್ನು ಹಣಿಯಬೇಕು ಅಂತ ಹೇಮಂತ್ ಸೊರೇನ್ ದಿಲ್ಲಿಗೆ ಹೋಗ್ತಾರೆ. ದಿಲ್ಲಿಗೆ ಹೋಗಿ ಅಮಿತ್ ಶಾ ಜೊತೆ ಮಾತುಕತೆ ನಡೆಸ್ತಾರೆ. ಅಮಿತ್ ಶಾ ಅವರು ಸರ್ಕಾರ ರಚನೆ ಮಾಡಬೇಕು, BJP MLAಗಳ ಬೆಂಬಲ ಕೊಡ್ತೀನಿ, ನೀವು ಕಾಂಗ್ರೆಸ್ಸನ್ನು ಬಿಟ್ಬಿಡಿ, ಮಿತ್ರ ಪಕ್ಷವಾದಂಥ ಕಾಂಗ್ರೆಸ್ಸಿನ ಮಿನಿಸ್ಟರ್ ಇದ್ದಾರೆ, RJDದು ಮಿನಿಸ್ಟರ್ ಇದ್ದಾರೆ ಅಲ್ಲಿ ಜಾರ್ಖಂಡ್ನಲ್ಲಿ. ಹೇಮಂತ್ ಸೊರೇನ್ ಸರ್ಕಾರದಲ್ಲಿ ಕೇವಲ ಹೇಮಂತ್ ಸೊರೇನ್ ಪಕ್ಷದ ಸದಸ್ಯರು ಮಾತ್ರ ಸಚಿವರಲ್ಲ, ಕಾಂಗ್ರೆಸ್ಸಿನವರು ಜೊತೆಗಿದ್ದಾರೆ, RJD ಅವರು ಇದ್ದಾರೆ. ಅವ್ರನ್ನ ಕಿತ್ತಾಕ್ಬಿಡಿ, ನಾವು ಸರ್ಕಾರ ಮಾಡೋಣ ಅಂತ ಅಮಿತ್ ಶಾ ಹೇಳಲಿಲ್ಲ, ನರೇಂದ್ರ ಮೋದಿ ಹೇಳಲಿಲ್ಲ. ನೀವು ಅಲ್ಲಿ ಕಾಂಗ್ರೆಸ್ಸಿನ ಬೆಂಬಲವನ್ನು ಎಷ್ಟು ಬೇಕೋ ಅಷ್ಟೇ ಪಡಿಬೇಕು ಅಥವಾ ಕಿತ್ತು ಬಿಡಬೇಕು. ಸರ್ಕಾರವನ್ನು ನೀವು ನಡೆಸ್ಕೊಂಡು ಹೋಗಿ, ನಿಮಗೆ ಕೇಂದ್ರದಲ್ಲಿ ನಿಮ್ಮ ಸದಸ್ಯರು ಯಾರಿದ್ದಾರೆ, ರಾಜ್ಯಸಭೆಗೆ ಅವರು ಯಾರಿದ್ದಾರೆ, ನಮಗೆ ಬೆಂಬಲವನ್ನು ಕೊಡಬೇಕು. ಸಂದರ್ಭ ಬಂದಾಗ ಎಲ್ಲೆಲ್ಲಿ ಹಣಿಲಿಕ್ಕೆ ಸಾಧ್ಯವೋ ಅಲ್ಲಿ ಕಾಂಗ್ರೆಸ್ಸು ಮತ್ತು RJDಯನ್ನು ಹಣಿಯಬೇಕು. ಇದು ಈಗ ಇರುವಂಥ ಲೆಕ್ಕಾಚಾರ. ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರೋದಿಲ್ಲ, ಅಲ್ಲಿ NDA ಇರೋದಿಲ್ಲ. ಈ ಇಂಡಿಯಾ ಅಲಯನ್ಸ್ ಇದೆಯಲ್ಲ, ಅದು ಕೂಡ ಅಸ್ತಿತ್ವದಲ್ಲಿ ಇರಲಾರದಂಥ ಸ್ಥಿತಿಗೆ ತರಲಿಕ್ಕೆ ಈಗ ಮಾತುಕತೆ ನಡೀತಾ ಇದೆ. ಹಾಗಾದರೆ ದೇಶದ ಉಳಿದ ಭಾಗದಲ್ಲಿ ಹೇಗಿದೆ? ಉಳಿದ ಭಾಗದಲ್ಲಿ ಭಾಳ ಮಜಾ ಇದೆ. ಏನಪ್ಪ ಅಂತಂದ್ರೆ, ಮೊದಲನೇದಾಗಿ ಪಶ್ಚಿಮ ಬಂಗಾಳಕ್ಕೆ ಬನ್ನಿ. ಮೇ 2ನೇ ತಾರೀಕು ಒಳಗಡೆ ಅಲ್ಲಿ ಚುನಾವಣೆಯ ಪ್ರಕ್ರಿಯೆ ನಡೆದು ಹೊಸ ಮುಖ್ಯಮಂತ್ರಿ ಬರಬೇಕು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸನ್ನು ಅಲ್ಲಿ ಒಳಗೆ ಬಿಟ್ಕೋಬಾರ್ದು ಅಂತ ಈಗಾಗಲೇ ಮಮತಾ ಬೇಗಂ ನಿರ್ಧಾರ ಮಾಡಿ ಆಗೋಗಿದೆ. ಎಡಪಕ್ಷ ಅಂತೂ ಪಕ್ಕ ವಿರೋಧ ಪಕ್ಷ ಹಾಕಿ ವಾಮರಂಗ ಮತ್ತೆ ಅಲ್ಲಿ ಕಾಲಿಡಲಾರ್ದಂಗೆ ನೋಡ್ಕೋತಾರೆ. ಇನ್ನು ಇಲ್ಲಿ ಉತ್ತರ ಪ್ರದೇಶಕ್ಕೆ ಬನ್ನಿ. ಉತ್ತರ ಪ್ರದೇಶಕ್ಕೆ ಬಂದರೆ ಅಖಿಲೇಶ್ ಯಾದವ್ ತತ್ತರಿಸಿ ಹೋಗಿದ್ದಾರೆ ಬಿಹಾರದ ಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ. ಯಾಕೆಂದರೆ ಯಾವ 24% ಯಾದವರಿರುವಂಥ ಬಿಹಾರದಲ್ಲಿಯೇ ತೇಜಸ್ವಿ ಯಾದವ್ ಗೆದ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ 14% ಇರುವಂಥ ಉತ್ತರ ಪ್ರದೇಶದಲ್ಲಿ ಸಾಧ್ಯವೇ ಇಲ್ಲ ನನಗೆ ಅಂತ ಗೊತ್ತಾಗೋಗಿದೆ ಅಖಿಲೇಶ್ ಯಾದವ್ಗೆ. ಅಲ್ಲಿ MY ಕಾಂಬಿನೇಷನ್ ಏನಿತ್ತು ಅದು ಬಿಹಾರದಲ್ಲಿ ಫೇಲ್ ಆಯಿತು, ಮುಸಲ್ಮಾನರು ಮತ್ತು ಯಾದವರು. ಇಲ್ಲಿ ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಬೇರೆ ಕಾಲಿಡ್ತಾ ಇದ್ದಾರೆ. ಮಾಯಾವತಿ ಅಖಿಲೇಶ್ ಯಾದವ್ನ ವಿರುದ್ಧ ಇರುವಂಥ ಮತಗಳು ತನಗೆ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ರಾಜಕೀಯವಾಗಿ ಸಂಘಟನೆ ಮಾಡ್ತಾ ಇದ್ದಾರೆ. ಅಪ್ಪಿತಪ್ಪಿ ಏನಾದರೂ 100 ಸೀಟುಗಳನ್ನು ಕಾಂಗ್ರೆಸ್ಸಿಗೆ ಅಖಿಲೇಶ್ ಯಾದವ್ ಬಿಟ್ಟುಕೊಟ್ಬಿಟ್ರೆ ಅದೆಲ್ಲವೂ ಭಾರತೀಯ ಜನತಾ ಪಾರ್ಟಿಗೆ ಲಾಭ ಆಗತ್ತೆ ಅಂತ ತುಂಬ
ತುಂಬ ಚೆನ್ನಾಗಿ ಅಖಿಲೇಶ್ ಯಾದವ್ಗೆ ಗೊತ್ತಾಗಿದೆ. ಅದಕ್ಕೆ ಅಖಿಲೇಶ್ ಯಾದವ್ ಲೆಕ್ಕಾಚಾರ ಏನು, ಮುಸಲ್ಮಾನರ ಓಟ್ಗಳು ಚದುರಿ ಹೋಗಬಾರದು, ಹಾಗಂತ ಕಾಂಗ್ರೆಸ್ಸಿಗೆ ಮೂಗಿಗೆ ತುಪ್ಪ ಹಚ್ಚಬೇಕು. ಏನಂತ, ನಾವು ನೀವು ಒಟ್ಟಿಗೆ ಸೆಣಸೋಣ ಅಂತ. ಸೀಟು ಕೊಡುವ ಸಂದರ್ಭದಲ್ಲಿ ಕನಿಷ್ಠ ಸೀಟುಗಳನ್ನು 50 ಸೀಟು 40 ಸೀಟು 60 ಸೀಟುಗಳನ್ನ ಕಾಂಗ್ರೆಸ್ ಬಿಟ್ಕೊಡೋದು. ಉತ್ತರ ಪ್ರದೇಶದಲ್ಲಿ 403 ಕ್ಷೇತ್ರಗಳಿರೋದು, 403. ಒಂದು 50-60 ಸೀಟುಗಳನ್ನ ಬಿಟ್ಕೊಡೋದು. ಎಲ್ಲಿ ಯಾದವರ ಸಂಖ್ಯೆ ಕಡಿಮೆ ಇದೆಯೋ, ಎಲ್ಲಿ ತನಗೆ ಗೆಲ್ಲುವ ಸಾಧ್ಯತೆ ಇಲ್ಲ ಅಂತ ಪರಿಭಾವಿಸಲಾಗತ್ತೋ ಆ ಕ್ಷೇತ್ರಗಳನ್ನ ಕಾಂಗ್ರೆಸ್ ಬಿಟ್ಕೊಡೋದು, ಉಳಿದ ಕ್ಷೇತ್ರಗಳಲ್ಲಿ ತಾನು ಸೆಣಸೋದು. ಇದು ಅಖಿಲೇಶ್ ಯಾದವ್ ಅವರ ಈಗಿರುವ ಲೆಕ್ಕಾಚಾರ. ಅಲ್ಲಿಗೆ ಕಾಂಗ್ರೆಸ್ಗೆ ಪಶ್ಚಿಮ ಬಂಗಾಳ ದೊರಕೋದಿಲ್ಲ, ಕಾಂಗ್ರೆಸ್ಸಿಗೆ ಜಾರ್ಖಂಡ್ನಲ್ಲಿ ಅಲಗಾಡ್ತಾ ಇದೆ ಸೀಟು, ಕಾಂಗ್ರೆಸ್ಸಿಗೆ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಸಾಧ್ಯತೆಗಳಿಲ್ಲ, ತಮಿಳುನಾಡಿನಲ್ಲಿ ಕೊಟ್ಟಷ್ಟು ಸೀಟುಗಳನ್ನು ಭಿಕ್ಷೆ ರೀತಿಯಲ್ಲಿ ಪಡೆಯಬೇಕು ಕಾಂಗ್ರೆಸ್ಸು. ಅಲ್ಲಿಗೆ ಭಾರತ ದೇಶದಲ್ಲಿ ಕಾಂಗ್ರೆಸ್ಸಿನ ಸ್ಥಿತಿ ಹೇಗಿರುತ್ತೆ ಸುಮ್ಮನೆ ಕಲ್ಪನೆ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.